ಮಾವಿನಕೆರೆ ಜನಸಾಗರ ದಿವಂಗತ ಚೆನ್ನಮ್ಮ ದೇವೇಗೌಡರ 11ನೇ ದಿನದ ಭಾವಪೂರ್ಣ ಕಾರ್ಯ. ಸಮಾಧಿಗೆ ದುಂಡು ಮಲ್ಲಿಗೆ ಅರ್ಪಿಸಿ ಕಣ್ಣೀರಾದ ಎಚ್.ಡಿ. ದೇವೇಗೌಡ. ಲಕ್ಷಾಂತರ ಜನರಿಗೆ ಅನ್ನಸಂತರ್ಪಣೆ. ರಾಜ್ಯದ ರಾಜಕೀಯ ಧಾರ್ಮಿಕ ಗಣ್ಯರ ಭಾಗಿ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಧರ್ಮಪತ್ನಿ ದಿವಂಗತ ಚೆನ್ನಮ್ಮ ದೇವೇಗೌಡ ಅವರ 11ನೇ ದಿನದ ಉತ್ತರ ಕ್ರಿಯಾದಿ ಹಾಗೂ ಪುಣ್ಯಸ್ಮರಣೆ ಕಾರ್ಯಕ್ರಮವು ಹೊಳೆನಸೀಪುರ ತಾಲ್ಲೂಕಿನ ಮಾವಿನಕೆರೆ ಗ್ರಾಮದ ಶ್ರೀ ರಂಗನಾಥಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಗುರುವಾರ ಶ್ರದ್ಧಾಭಕ್ತಿ, ವೈದಿಕ ಸಂಪ್ರದಾಯ ಹಾಗೂ ಭಾವನಾತ್ಮಕ ವಾತಾವರಣದಲ್ಲಿ ನೆರವೇರಿತು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ಲಕ್ಷಾಂತರ ಜನರು, ರಾಜಕೀಯ ನಾಯಕರು, ಮಠಾಧೀಶರು, ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರ ಸಮ್ಮುಖದಲ್ಲಿ ನಡೆದ ಕಾರ್ಯಕ್ರಮವು ಜನಸಾಗರಕ್ಕೆ ಸಾಕ್ಷಿಯಾಯಿತು. ದುಂಡು ಮಲ್ಲಿಗೆ ಅರ್ಪಿಸಿ ಭಾವುಕರಾದ ದೇವೇಗೌಡ. ಕಾರ್ಯಕ್ರಮದ ಆರಂಭದಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಸಮಾಧಿ ಸ್ಥಳಕ್ಕೆ ಆಗಮಿಸಿ ಪತ್ನಿ ಚೆನ್ನಮ್ಮ ಅವರ ಸಮಾಧಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಹೂವಿನ ಹಾರ ಅರ್ಪಿಸಿದ ಬಳಿಕ ಚೆನ್ನಮ್ಮ ಅವರಿಗೆ ಬದುಕಿದ್ದಾಗ ಅತ್ಯಂತ ಇಷ್ಟವಾಗಿದ್ದ ದುಂಡು ಮಲ್ಲಿಗೆ ಹೂಗಳನ್ನು ಸಮಾಧಿಯ ಮೇಲೆ ಸಮರ್ಪಿಸಿ ಕೈಮುಗಿದು ನಮಿಸಿದರು. ಕೆಲಕಾಲ ಸಮಾಧಿ ಪಕ್ಕದಲ್ಲೇ ಮೌನವಾಗಿ ಕುಳಿತ ದೇವೇಗೌಡರು ಪತ್ನಿಯ ನೆನಪಿನಲ್ಲಿ ಭಾವುಕರಾದ ದೃಶ್ಯ ಅಲ್ಲಿದ್ದವರ ಮನಸ್ಸನ್ನು ಮಿಡಿಯುವಂತೆ ಮಾಡಿತು. ಬಳಿಕ ಕುಟುಂಬದ ಸದಸ್ಯರು ಒಬ್ಬೊಬ್ಬರಾಗಿ ಸಮಾಧಿಗೆ ಬಂದು ಪುಷ್ಪನಮನ ಸಲ್ಲಿಸಿದರು. ವೈದಿಕ ಸಂಪ್ರದಾಯದಂತೆ ಉತ್ತರ ಕ್ರಿಯಾದಿ. ಬೆಳಗ್ಗೆಯಿಂದಲೇ ಹರದನಹಳ್ಳಿಯ ದೇವೇಗೌಡರ ನಿವಾಸ ಹಾಗೂ ಹೊಳೆನಸೀಪುರದಲ್ಲಿರುವ ಎಚ್.ಡಿ. ರೇವಣ್ಣ ಅವರ ನಿವಾಸದಲ್ಲಿ ವಿಶೇಷ ಪೂಜೆಗಳು ನೆರವೇರಿದವು. ಮಧ್ಯಾಹ್ನ ಸಮಾಧಿ ಸ್ಥಳದಲ್ಲಿ ವೇದ ಪಂಡಿತರ ಸಮ್ಮುಖದಲ್ಲಿ ಪೂಜೆ, ಹೋಮ, ತರ್ಪಣ, ಪಿಂಡ ಪ್ರದಾನ ಸೇರಿದಂತೆ ಉತ್ತರ ಕ್ರಿಯಾದಿಯ ಎಲ್ಲ ಧಾರ್ಮಿಕ ವಿಧಿವಿಧಾನಗಳು ಶಾಸ್ತ್ರೋಕ್ತವಾಗಿ ನಡೆದವು. ಮೈಸೂರಿನ ಸುತ್ತೂರು ಮಠದ ಡಾಕ್ಟರ್ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿ, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ, ಹಾಸನ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಹಾಗೂ ಕೆಂಗೇರಿಯ ವಿಶ್ವ ಒಕ್ಕಲಿಗರ ಮಠದ ಡಾಕ್ಟರ್ ನಿ ಅಶ್ಚಲಾನಂದನಾಥ ಸ್ವಾಮೀಜಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು. ಇಷ್ಟದ ತಿನಿಸುಗಳೊಂದಿಗೆ ವಿಶೇಷ ಪೂಜೆ. ಚೆನ್ನಮ್ಮ ಅವರಿಗೆ ಇಷ್ಟವಾಗಿದ್ದ ವಿವಿಧ ಸಿಹಿ ತಿಂಡಿಗಳು ಹಾಗೂ ಮನೆಗಳಲ್ಲಿ ಸಿದ್ಧಪಡಿಸಿದ ವಿಶೇಷ ಆಹಾರಗಳನ್ನು ಪುತ್ರಿಯರು ಮತ್ತು ಕುಟುಂಬದ ಮಹಿಳೆಯರು ಬಾಳೆ ಎಲೆಯ ಮೇಲೆ ಅಲಂಕರಿಸಿ ಸಮಾಧಿಯ ಮುಂದೆ ಇಟ್ಟು ಪೂಜೆ ಸಲ್ಲಿಸಿದರು. ನಿರೀಕ್ಷೆ ಏನಿತ್ತು ಆ ನಿರೀಕ್ಷೆಯನ್ನು ಮೀರಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಬಂದು ನಮ್ಮ ತಾಯಿಯ ಆತ್ಮಕ್ಕೆ ಶಾಂತಿ ಕೋರಿದ್ದಾರೆ. ನಿರೀಕ್ಷೆಗೂ ಮೀರಿ ಬಂದಿದ್ದಾರೆ. ಅತ್ಯಂತ ಅಚ್ಚುಕಟ್ಟಾಗಿದೆ. ವರ್ಣನ ಒಂದು ಆಶೀರ್ವಾದವು ದೇವರ ಆಶೀರ್ವಾದ. ಹಾಗಾಗಿ ಈ ಸ್ಥಳದಲ್ಲಿ ಅವರನ್ನ ಇಲ್ಲಿ ಭೂಮಿ ತಾಯಿ ಮಡ್ಲಿಗೆ ಕಳಿಸಿದಂತ ಒಂದು ದಿನದಿಂದಲೂ ಒಂದು ರೀತಿಯ ತುಂತುರು ಹನಿಗಳ ಮುಖಾಂತರ ಅವರಿಗೆ ಒಂದು ಹಾರೈಸ್ತಾ ಇರತಕ್ಕಂಥ ವರ್ಣನಿಗೂ ಸಹ ಈ ಸಂದರ್ಭದಲ್ಲಿ ನಾವು ಕೃತಜ್ಞತೆ ಸಲ್ಲಿಸಬೇಕಾಗ್ತದೆ. ಎಷ್ಟು ಎಕರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಏನೇನು ಕಾರ್ಯಕ್ರಮಗಳನ್ನ ತರಬೇಕು ಅಂತ ಇದ್ದೇವೆ, ಅದನ್ನ ಈ ಭೂಮಿ ಇರೋವರೆಗೆ ಶಾಶ್ವತವಾಗಿ ನಡೀಬೇಕು. ಆ ನಿಟ್ಟಿನಲ್ಲಿ ಬಹುಶಃ ಒಂದು ದೇಶದಲ್ಲೇ ವಿಶೇಷವಾದಂಥ ರೀತಿಯಲ್ಲಿ ಈ ಒಂದು ಸ್ಥಳದಲ್ಲಿ ಕಾರ್ಯಕ್ರಮಗಳನ್ನ ನಾಡಿನ ಜನತೆಗೆ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿದ್ದೇವೆ. ಸ್ಥಳ ಎಷ್ಟು ಎಕರೆ ಮುಖ್ಯ ಅಲ್ಲ ನನಗೆ, ಇದು ಶಾಶ್ವತವಾಗಿ ಈ ಭೂಮಿ ಇರೋವರೆಗೆ ಬೆಳಗಬೇಕಿದು. ಹಲವಾರು ಕುಟುಂಬಗಳ ಬದುಕಿಗೆ ಬೆಳಕಾಗಬೇಕು. ರಂಗನಾಥ ಸ್ವಾಮಿಯ ಮತ್ತು ನಮ್ಮ ಹರದನಹಳ್ಳಿಯ ಬಸವೇಶ್ವರ ಸ್ವಾಮಿ ಏನಿದೆ ಅದನ್ನು ನಮ್ಮ ಶಂಕರ ಮಠದ ಗುರುಗಳು, ಶೃಂಗೇರಿಯ ಗುರುಗಳು ದೇವೇಶ್ವರ ಅಂತಕ್ಕಂಥ ಹೆಸರನ್ನ ಆ ಒಂದು ಶಿವನಿಗೆ ಅವರೇನು ಹೇಳಿದ್ದಾರೆ. ಆ ದೇವರ ಸನ್ನಿಧಿ, ಯಾಕೆಂದ್ರೆ ಅಲ್ಲಿಂದಲೇ ನಮ್ಮ ತಂದೆಯವರ ಬದುಕು ಪ್ರಾರಂಭ ಆಗಿದ್ದು, ನಮ್ಮ ಕುಟುಂಬದ ಬದುಕು. ಈ ಎರಡು ದೇವರ ಮಧ್ಯದಲ್ಲಿ ನನ್ನ ತಾಯಿ ಚಿರನಿದ್ರಾಗಿದ್ದಾರೆ, ಹೋಗಿದ್ದಾರೆ. ಅದರಿಂದ ಈ ಸ್ಥಳ ಒಂದು ಪವಿತ್ರವಾದ ಸ್ಥಳ. ಇದು ಕೇವಲ ಮನರಂಜನೆಗಲ್ಲ, ಮನರಂಜನೆಯ ಕಾರ್ಯಕ್ರಮಕ್ಕಲ್ಲ, ಇದು ಸಂಪೂರ್ಣವಾಗಿ ಸಂಕಷ್ಟವನ್ನ ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಹಲವಾರು ರೀತಿಯ ಯೋಜನೆಗಳನ್ನ ತರ್ತೇನೆ. ಸದ್ಯದಲ್ಲೇ ನಿಮ್ಮೆಲ್ಲರಿಗೂ ಅದರ ಮಾಹಿತಿಗಳನ್ನ ಕೊಡ್ತೇನೆ. ಸರ್